ಹಾಯ್ ಫ್ರೆಂಡ್ಸ್, ನಾನು ಶ್ವೇತಾ ಪೂರ್ವಿ ಮಂಡ್ಯದಿಂದ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಕನ್ನಡ ವ್ಯಾಕರಣದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ವರ್ಣಮಾಲೆ ಲಾಸ್ಟ್ ಬ್ಲಾಗಲ್ಲಾಯಿತು. ಈ ಬ್ಲಾಗಲ್ಲಿ ಈಗ ನಾವು ಯಾವ ಅಕ್ಷರವನ್ನು ಮಕ್ಕಳು ಕಲ್ತಿದ್ದಾರೆ, ಮತ್ತು ಈಗ ನೋಡಿ ಕನ್ನಡ ಅಭ್ಯಾಸ ಪತ್ರಿಕೆನೂ ಕೂಡ ನಾನು ಡೈಲಿ ಬ್ಲಾಗಲ್ಲಿ ಹಾಕ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಮಕ್ಕಳೇ, ನನ್ನ ಪ್ರೀತಿಯ ಪುಟಾಣಿ ಮಕ್ಕಳೇ, ಈ ವಿಡಿಯೋವನ್ನು ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ. ಹೇಗೆ ಅಕ್ಷರವನ್ನು ಕಲಿಬೋದು, ಯಾವ ಅಕ್ಷರ ಅಂತ ನೀವೇನು ಮಾಡ್ಬೋದು ಕಂಡುಹಿಡಿಬೋದು. ಇವತ್ತಿನ ದಿನ ನಾನು ಏನು ಮಾಡ್ತಾ ಇದ್ದೀನಿ ನೋಡಿ, ಗುಂಪಿಗೆ ಸೇರದ ಅಕ್ಷರವನ್ನು ಆರಿಸಬೇಕು. ಒಂದೇ ರೀತಿಯಲ್ಲದ ಅಕ್ಷರಗಳು ಯಾಕೆ ಈ ಥರ ಕೊಟ್ಟಿದ್ದೀನಿ ನೋಡಿ. ಫಸ್ಟ್ ಒನ್ನಲ್ಲಿ ಅ ಅ ಕ ಅ ಅಂದರೆ ಮೂರು ಅಕ್ಷರಗಳು ಒಂದೇ ರೀತಿಯಲ್ಲಿದೆ, ಆದರೆ ಕ ಮಾತ್ರ ಬೇರೆ ಇದೆ. ಅದಕ್ಕೆ ನೀವೇನು ಮಾಡಬೇಕು, ವೃತ್ತವನ್ನು ಹಾಕಬೇಕು. ಅಂದರೆ ನಿಮಗೆ ಗೊತ್ತಾಗುತ್ತೆ ಯಾವ ಅಕ್ಷರ ಏನು ಅಂತ. ಅದು ಒಂದೇ ರೀತಿ ಅಲ್ಲದಂತಹ ಅಕ್ಷರಗಳು. ಈಗ ನೀವು LKG UKG, ಸೊ ನೀವು ಚಿಕ್ಕ ಚಿಕ್ಕ ಪ್ರೀ ನರ್ಸರಿಲಿ ಓದ್ತಾ ಇರ್ತೀರಾ, ಸೊ ಐಡೆಂಟಿಫಿಕೇಷನ್ ಮಾಡೋಕೆ ಕಷ್ಟ ಆಗ್ತಾ ಇರುತ್ತೆ. ನೋಡಿ, ಈ ಬ್ಲಾಗ್ನ ನೋಡಿದಾಗ ನಿಮಗೆ ಖಂಡಿತ ತುಂಬ ಇಷ್ಟ ಆಗುವಂಥದ್ದು. ಎರಡನೇದು ನೋಡಿ, ಅಲ್ಲಿ ಮೂರು ಅಕ್ಷರ ಕೂಡ ಒಂದೇ ಇದೆ, ಆದರೆ ಯಾ ಮಾತ್ರ ಬೇರೆ ರೀತಿಯಾಗಿರುವಂಥದ್ದು. ಸೊ ಅದಕ್ಕೆ ನಾವು ಸರ್ಕಲ್ನ ಹಾಕಿರುವಂಥದ್ದು. ಮೂರನೇದು ನೋಡಿ, ಅದರಲ್ಲಿ ಯಾವುದಿದೆ, ಮೂರು ಒಂದೇ ರೀತಿ ಇರುವಂಥದ್ದು ಳ, ಆದರೆ ಅದರಲ್ಲಿ ನಾವು ಹೊರ ಹಾಕಬೇಕಾಗಿರೋದು ಯಾವುದು, ತ. ಇಲ್ಲಿ ರಾ ಕೊಟ್ಟಿದ್ದೀನಿ. ರಾ ಅಲ್ಲಿ ಏನಾಗಿದೆ, ರಾ ಕೂಡ ಮೂರು ಒಂದೇ ರೀತಿ ಅಕ್ಷರ ಇದೆ, ಆದರೆ ಪ ಮಾತ್ರ ಬೇರೆ ಇದೆ. ಅದಕ್ಕೆ ನಾನು ಸರ್ಕಲ್ ಹಾಕಿರುವಂಥದ್ದು. ನೆಕ್ಸ್ಟ್ ಐದನೇದು ನೋಡಿ, ಚ. ಮೂರು ಒಂದೇ ಇದೆ. ನೆಕ್ಸ್ಟ್ ಇದು ಯಾವುದು, ನ. ಅಂದರೆ ಮೂರು ಒಂದೇ ರೀತಿ ಅಕ್ಷರ, ಆದರೆ ಇದು ಮಾತ್ರ ಡಿಫ್ರೆಂಟ್ ಆಗಿದೆ. ಅದಕ್ಕೆ ಸರ್ಕಲ್ ಹಾಕಬೇಕು, ಮತ್ತು ಅದು ಯಾವ ಅಕ್ಷರ ಅಂತಲೂ ನೀವು ಕಂಡು ಹಿಡಿಬೇಕು. ಆರನೇದು ನೋಡಿ, ಯಾವುದಿದೆ, ಸಾ ಇದೆ. ಮೂರು ರೀತಿ ಸಾ ಇದೆ, ಆದರೆ ಫ ಅಂದರೆ ಅದು ಬೇರೆ ಇದೆ. ಸೊ ಅದಕ್ಕೆ ನಾವು ವೃತ್ತವನ್ನು ಹಾಕಿದ್ದೀವಿ. ನೆಕ್ಸ್ಟು ಏಳನೇದು ನೋಡಿ, ಮೂರು ಶಾ ಇದೆ, ಒಂದು ಮಾತ್ರ ಹ, ಯಾರಲ್ಲವ ಹ ಇದೆಯಲ್ಲ, ಅದಕ್ಕೆ ನಾವು ವೃತ್ತವನ್ನು ಹಾಕಿರುವಂಥದ್ದು. ಇಲ್ಲಿ ನೋಡಿ ಠ ಇದೆ, ಠ ನೋಡಿ, ಮತ್ತು ಮೂರು ರೀತಿ ಇರುವಂಥದ್ದು ಒಂದೇ ಅಕ್ಷರ ಟ ಇದೆ, ಆದರೆ ಒಂದು ಮಾತ್ರ ಡಿಫ್ರೆಂಟ್ ಇರುವಂಥದ್ದು ಠ. ಲಾ ಇದೆ, ಇದರಲ್ಲಿ ವಾನ ನಾವು ಸರ್ಕಲ್ ಮಾಡಬೇಕು. ನೆಕ್ಸ್ಟು ಲಾಸ್ಟ್ ಒನ್ನಲ್ಲಿದೆ ಪ ಇದೆ, ತ ತ ತ ಇದೆ. ಸೊ ಇದರಲ್ಲಿ ಡಿಫ್ರೆಂಟ್ ಆಗಿರುವಂಥದ್ದು ಪ. ಸೊ ನೋಡಿ, ವರ್ಕ್ಶೀಟ್ಸ್ನ ನೋಡಿ ನಿಮ್ಮ ಮಕ್ಕಳಿಗೆ ಇದೇ ರೀತಿ ಮಾಡಿ ಕೊಡಿ. ಖಂಡಿತವಾಗ್ಲೂ ಅವರು ಇಷ್ಟಪಟ್ಟು ವೃತ್ತವನ್ನು ಹಾಕ್ತಾರೆ. ಬೇಕಾದರೆ ನೀವು ಕಲರ್ ಪೆನ್ಸಿಲ್ಸ್ನ ಯೂಸ್ ಮಾಡ್ಬೋದು. ಯಾಕಂದರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ಅವರು ಕಲಿಬೇಕು. ಸುಮ್ಮನೆ ನಾವು ಒಡೆದು ಬಡಿದು ಮಾಡಿದ್ರೆ ಅವ್ರು ಖಂಡಿತ ಕಲಿಯಲ್ಲ. ಈ ಥರ ವರ್ಕ್ಶೀಟ್ಸ್ನ ರೆಡಿ ಮಾಡಿ ನೀವು ಮಕ್ಕಳಿಗೆ ಕೊಡಿ, ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಕೂಡ ನನ್ನ ಮಕ್ಕಳಿಗೆ ಇದೇ ರೀತಿ ಕೊಡುವಂಥದ್ದು, ಅವರು ವೃತ್ತವನ್ನು ಹಾಕುವಂಥದ್ದು. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಡೈಲಿ ನಿಮ್ಗೆ ಏನು ಮಾಡ್ತಾಯಿದ್ದೀನಿ, ವರ್ಕ್ಶೀಟ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋನ ಪ್ರತಿಯೊಬ್ಬರು ಕೂಡ ನೋಡಿ. ಇದರಿಂದ ನಿಮಗೆ ಯೂಸ್ ಆಗುವಂಥದ್ದು, ಯೂಸ್ ಆಗದೇ ಇರುವಂಥದ್ದು ನಾನೇನು ಮಾಡಲ್ಲ. ನಿಮ್ಗೆ ಯೂಸ್ ಆಗುವಂಥದ್ದು ನಿಮ್ಮ ಮಕ್ಕಳಿಗೋಸ್ಕರ ಮಾಡ್ತಾ ಇರುವಂತಹ ವಿಡಿಯೋ. ಸೊ ನೀವೇನು ಮಾಡಬೇಕು, ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನು ಡೈಲಿ ಬ್ಲಾಗಲ್ಲಿ ವ್ಯಾಕರಣವನ್ನು ಹಾಕ್ತಾ ಇರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಚಿಲ್ಡ್ರನ್.